ಸರಿ, ಆದಿಯಲ್ಲಿ ತಾತ, ಆದಿ ಅಲ್ಲಿ. ಹ್ಯಾಪಿ ಬರ್ತ್ಡೇ ಧರ್ಮರಾಜ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಇವತ್ತು ನಾನು ಹೇಳೋ ವಿಷಯ ಅಮೃತಕ್ಕೆ ಸಂಬಂಧಪಟ್ಟಿದ್ದು, ಹಾಗಾಗಿ ಮೊದಲು ಅವಳಿಗೆ ಸಿಹಿ ತಿನ್ನಿಸ್ತೀನಿ. ತೋಳಮ್ಮ. ತಾತ, ಮೊದ್ಲು ಸ್ವೀಟು ಬರ್ಡೇ ಬಾಯ್ಗೆ. ಅಮ್ಮು ಈ ಮನೆ ಮುದ್ದಿನ ಮೊಮ್ಮಗಳು, ಹಾಗಾಗಿ ಅವಳ ಭವಿಷ್ಯದ ಬಗ್ಗೆ ನಾನೊಂದು ತೀರ್ಮಾನ ತಗೊಂಡಿದ್ದೀನಿ. ಅಮ್ಮು, ಪಕ್ಕಾ ನೀನ್ ಫಾರಿನ್ಗೆ ಹೋಗೋ ನ್ಯೂಸ್. ಅಮೃತಾಗೆ ಮದುವೆ ನಿಶ್ಚಯ ಮಾಡಿದ್ದೀನಿ. ಹುಡುಗ ನಮ್ಮ ಲಕ್ಷ್ಮೀಪುರದವನು, ಸರ್ಕಾರಿ ಶಾಲೆ ಮೇಷ್ಟ್ರು, ಎಲ್ಲಕ್ಕಿಂತ ಮುಖ್ಯವಾಗಿ ತುಂಬಾ ಒಳ್ಳೆ ಗುಣ ಇರೋ. ತಾತ, ನಿಜ ಹೇಳ್ತಾ ಇದ್ದೀರಾ? ಇಂಥ ವಿಷಯದಲ್ಲಿ ಯಾರಾದರೂ ತಮಾಷೆ ಮಾಡ್ತಾರೆ? ಅಮ್ಮ ಸೂಪರ್. ಇವಳು ಫಾರಿನು ಅಂತಿದ್ಲು, ಆದ್ರೆ ತಾತ ಸರಿಯಾಗಿ ಫಿಟ್ಟಿಂಗ್ ಇಟ್ರು. ನೀನ್ ಹಾಕಿದ್ ಶಾಪ ಇಷ್ಟು ಬೇಗ ವರ್ಕ್ ಆಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಗಿರಿ, ನಾನು ತಗೊಂಡಿರೋ ನಿರ್ಧಾರ ಸರಿಯಾಗಿದೆ ತಾನೆ? ಹೌದಪ್ಪ, ಇಷ್ಟು ದಿನ ನೀವು ನಮ್ಮೆಲ್ಲರ ಜೀವನದಲ್ಲಿ ತಗೊಂಡಿರೋ ನಿರ್ಧಾರದಿಂದ ಎಲ್ಲವೂ ಚೆನ್ನಾಗೇ ಆಗಿದೆ ಅಪ್ಪ. ಅಪ್ಪ, ನಾವೆಲ್ಲರೂ ಖುಷಿಯಾಗೇ ಇದ್ದೀವಿ, ಆದ್ರೆ ಅಮ್ಮು ಯಾಕೋ ಡಲ್ ಆಗಿದ್ದಾಳೆ. ಅಮ್ಮು, ಯಾಕೆ ಡಲ್ ಆಗಿದ್ಯಾ? ನಿನ್ ಮನ್ಸಲ್ಲಿ ಏನಿದೆ ಅಂತ ಹೇಳು ಅಮ್ಮು. ಆದಿ, ಅಲ್ಲ ಚಿಕ್ಕಪ್ಪ, ತಾತ, ಅಕ್ಕ ಲಂಡನಲ್ಲಿ PhD ಮಾಡ್ಬೇಕು ಅಂತ ಕನ್ಸ್ ಕಟ್ಕೊಂಡಿದ್ದಾಳೆ. ಅವಳಿಗೆ ಓದ್ಬೇಡ ಅಂತ ಎಲ್ಲಿ ಹೇಳಿದೆ ನಾನು? ಮೊದಲು ಮದುವೆ ಆಗ್ಲಿ, ಸೆಟ್ಲ್ ಆಗ್ಲಿ, ಆಮೇಲೆ ಅವಳು ಗಂಡ ಪರ್ಮಿಷನ್ ಕೊಟ್ರೆ ಏನ್ ಬೇಕಾದ್ರೂ ಓದ್ಲಿ ಅವಳು.